ನಮಸ್ತೆ ವೀಕ್ಷಕರೇ, 18ನೇ ತಾರೀಕು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿ. ನಿರ್ಜಲ ಏಕಾದಶಿ ಅಂದರೆ ನೀರೂ ಕೂಡ ಸೇವಿಸಬಾರ್ದು. ಇದೇ ನಿರ್ಜಲ ಏಕಾದಶಿ. ಅನ್ನ ತ್ಯಾಗ ಮಾಡಬೇಕು ನಾವು ಅವತ್ತು, ಮತ್ತು ಜಲನ ತ್ಯಾಗ ಮಾಡುವಂಥದ್ದು. ಅಂದರೆ ಅವತ್ತು ನಾವು ಏನೂ ಊಟ ಮಾಡಬಾರ್ದು, ಉಪವಾಸ ಆಚರಣೆ ಮಾಡಬೇಕು, ನೀರು ಕೂಡ ಕುಡಿಬಾರ್ದು. ನೋಡಿ ವೀಕ್ಷಕರೇ, ಈ ನಿರ್ಜಲ ಏಕಾದಶಿ ಬರೋದು ವರ್ಷಕ್ಕೆ ಒಂದು ಸಾರಿ. ನೀವು ಯಾವುದೇ ತಿಂಗಳಿಗೆ ಬರುವಂಥ ಏಕಾದಶಿ, ತಿಂಗಳಿಗೊಂದ್ಸರಿ ಬರುವಂಥ ಏಕಾದಶಿ ಮಾಡದೇ ಇದ್ರೂ ನೀವು ಈ ಒಂದು ಏಕಾದಶಿ ಮಾಡಿದ್ರೆ ವರ್ಷವಿಡೀ ನೀವು ಏಕಾದಶಿ ಮಾಡ್ದಂಗೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಮನೇಲಿ ಪುಣ್ಯ ಪ್ರಾಪ್ತಿ ಆಗತ್ತೆ, ಮತ್ತು ವಿಷ್ಣುವಿಗೆ ಪ್ರಿಯರಾಗ್ತೀರಾ, ಕೃಷ್ಣನ ಹತ್ರ ಆಗ್ತೀರಾ. ಅಂದರೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಮ್ಮನ್ನು ನಡೆಸ್ಕೊಂಡು ಕಾಪಾಡ್ಕೊಂಬರೋ ಅಂಥದ್ದು ಈ ಪರಮಾತ್ಮ ಮಹಾಪ್ರಭು ಶ್ರೀ ಕೃಷ್ಣ. ಆದ್ದರಿಂದ ನೀವು ಈ ನಿರ್ಜಲ ಏಕಾದಶಿನ ಆಚರಣೆ ಮಾಡಿ. ಗರುಡ ಪುರಾಣದಲ್ಲಿರೋದು 12 ಸಹಸ್ರಾಣಿ ತಪಸ್ಸಾಯೋತೆ ಯೋಗರಾಗ್ರಹ ತಪೆ ತುಲಿಯಂ ಫಲಂ ಹುನೇತಿ 12 ರಥ ಪುಣ್ಯ. ನೋಡಿ, ನಾವು ಕೃಷ್ಣನ ಧ್ಯಾನ, ಕೃಷ್ಣನ ಪೂಜೆ, ಕೃಷ್ಣನ ಲೀಲೆಯಲ್ಲಿ ತೊಡಗೋ ಅಂಥದ್ದು ನೋಡಿ 10 ಅಂದರೆ 10 ಯುಗ ಅಂತ ಹೇಳ್ಬೋದು. ಹೀಗೆ ನಾವು ಎಷ್ಟು ಪುಣ್ಯ ಪಡ್ಕೊತೀವಿ ಅಂದರೆ 10,000 ವರ್ಷದಷ್ಟು ನಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ನೋಡಿ, ಈ 12 ಯುಕ್ತ ಏಕಾದಶಿ ಗರುಡ ಪುರಾಣದಲ್ಲಿ ಇರೋವಂಥದ್ದಷ್ಟು ಪುಣ್ಯ ಸಿಗುತ್ತೆ ನಮಗೆ. ಕೃಷ್ಣನ ಒಂದು ಲೀಲೆಗಳು, ಬಾಲಲೀಲೆಗಳು, ಇದೆಲ್ಲ ನಾವು ಆ ದಿನ ಅಂದರೆ 18ನೇ ತಾರೀಕು ನಿರ್ಜಲ ಏಕಾದಶಿ ದಿನ ನೀವು ಕೇಳೋದಾಗಲಿ, ಇನ್ನೊಬ್ರಿಗೆ ಹೇಳೋದಾಗಲಿ, ಯಶೋಧ ಅಮ್ಮನ ಒಂದು ಜೊತೆಯಲ್ಲಿದ್ದಾಗ ಕೃಷ್ಣ ಲಾಲನೆ ಪಾಲನೆ ಮಾಡಿದಂಥದ್ದು, ಮತ್ತು ರಾಕ್ಷಸರುಗಳನ್ನ ಸಂಹಾರ ಮಾಡಿರುವಂಥದ್ದು ಪರಮಾತ್ಮ, ಇದೆಲ್ಲ ನೀವು ಹೇಳೋದಾಗಲಿ ಕೇಳೋದಾಗಲಿ ಎಲ್ಲ ಮಾಡಿದ್ರೆ ಕೃಷ್ಣನಿಗೆ ನೀವು ಅತಿ ಹತ್ತಿರದಲ್ಲಿ ಪ್ರಿಯವಾಗ್ತೀರಾ. ಕೃಷ್ಣನ ಒಂದು ಸಾನ್ನಿಧ್ಯವನ್ನು ಪಡ್ಕೋತೀರ, ಕೃಷ್ಣನ ಕೃಪೆನ ಪಡ್ಕೊಳ್ತೀರ. ಹಾಗೆ ಮಂತ್ರನ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ನೋಡಿ ವೀಕ್ಷಕರೇ, ಈ ಹರೇ ಕೃಷ್ಣ ಹರೇ ರಾಮ ಮಹಾಮಂತ್ರ ಇದು. ನೋಡಿ, ಈ ಮಂತ್ರ ಹೇಳೋದ್ರಿಂದ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೈಮ್ಸ್ ಹೇಳ್ಕೊಳ್ಳಿ, 108 ಬಾರಿ ಹೇಳ್ಕೊಳ್ಳಿ. ನೋಡಿ, ಕೃಷ್ಣನಿಗೆ ಪ್ರಿಯೆ ರಾಧೆ, ರಾಧೆಗೆ ಪ್ರಿಯೆ ಕೃಷ್ಣ. ನೋಡಿ, ರಾಧೆನ ಕರೆದ್ರೆ ಕೃಷ್ಣ ಬರೋದು, ರಾಧೆ ಕರೀದೇ ಇದ್ದರೆ ಕೃಷ್ಣ ಬರೋದಿಲ್ಲ. ಅದರಿಂದ ರಾಧೆನ ಯಾವಾಗಲೂ ನೀವು ನೆನೀತಾ ಇರಬೇಕು. ನೋಡಿ, ಕೃಷ್ಣ ವಿತೌಟ್ ರಾಧೆ ಕರೀದೆ ಬರೋದೇ ಇಲ್ಲ. ಕೃಷ್ಣ ಅಂದರೆ ಈ ಹರೇ ಕೃಷ್ಣ ಮಂತ್ರದಲ್ಲೇ ಇದೆ ರಾಧೆ ಹಾಗೂ ಕೃಷ್ಣನ ಒಂದು ನಾಮಗಳು. ಹಾಗೆ ನೀವು ಕೃಷ್ಣನ ಒಂದು ಧ್ಯಾನ ಮಾಡಿದ್ರೆ, ಕೃಷ್ಣನ ಜೊತೆಯಲ್ಲಿ ರಾಧೆ ಹೆಸರು ಹೇಳ್ತಾ ಇದ್ದರೆ ನೋಡಿ, ಕೃಷ್ಣ ರಾಧೆ ರೂಪದಲ್ಲೇ ಕೃಷ್ಣ ಇರೋದು. ನೀವು ಬರೀ ಕೃಷ್ಣನ ಮಾತ್ರ ಕರೆದ್ರೆ ಬರೋದಿಲ್ಲ ಕೃಷ್ಣ. ರಾಧೆ ಪ್ರಿಯೆನ ಕರೆದ್ರೆ ಮಾತ್ರ ಕೃಷ್ಣ ಬಂದು ನಿಮಗೆ ಒಂದು ಪುಣ್ಯ ಪ್ರಾಪ್ತಿ ಮಾಡೋದಕ್ಕೆ ಸಾಧ್ಯ. ಹಾಗೆ ಕೃಷ್ಣನ ಮಂತ್ರ ಹೇಳಿ, ಹರೇ ಕೃಷ್ಣ ಮಂತ್ರ ಹೇಳಿ, ಮತ್ತು ಕೃಷ್ಣನ ಲಾಲನೆ ಪಾಲನೆ, ಯಶೋಧ ಅಮ್ಮ ಮಾಡಿರುವಂಥ ಲಾಲನೆ ಪಾಲನೆ, ಕೃಷ್ಣನ ಪ್ರೀತಿ ಪಡ್ಕೊಳ್ಳೋದಕ್ಕೆ ರಾಧೆಯಮ್ಮನ ಆರಾಧನೆ ಮಾಡಲೇಬೇಕು. ಮತ್ತು ಕೃಷ್ಣನ ಲೀಲೆಗಳು, ಕೃಷ್ಣ ಎಷ್ಟು ಜನ ರಾಕ್ಷಸರುಗಳನ್ನೆಲ್ಲ ಸಂಹಾರ ಮಾಡಿದೆ ನೋಡಿ. ಆ ಒಂದು ಬಾಲಲೀಲೆಯಲ್ಲಿ ಏನೇನು ಮಾಡ್ತು ಕೃಷ್ಣ ಅದನ್ನೆಲ್ಲ ನೋಡಿ ಆ ದಿನ 18ನೇ ತಾರೀಕು ಟಿ ವಿಲಿ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಕೃಷ್ಣನ ಲೀಲೆಲ್ಲ ಭಗವದ್ಗೀತೆಯಲ್ಲಿರುತ್ತೆ, ಅದನ್ನು ಓದಿ ನೀವು ಯಾವಾಗಲೂ ನಾಮ ಜಪ ಮಾಡಿ. ಕೃಷ್ಣನ ನಾಮ ಜಪ
ರಾಧೆಯ ನಾಮ ಜಪ ಮಾಡಿ, ಅಂದರೆ ಕೃಷ್ಣನ ಭಜನೆ ಮಾಡಿ, ರಾಧೇಯಮ್ಮನ ಭಜನೆ ಮಾಡಿ. ಹೀಗೆ ನೀವೆಲ್ಲ ಮಾಡೋದ್ರಿಂದ ನಮ್ಮಲ್ಲಿ ಈಗ ಕೃಷ್ಣನ ಒಂದು ಸಂಹಾರದಿಂದ ಸತ್ತ ರಾಕ್ಷಸರು ತತ್ವಗಳು ಕೆಲವು ನಮ್ಮಲ್ಲಿ ಉಳಿದಿರುವಂಥದ್ದು ನಮ್ಮೊಳಗೆ ಇರುತ್ತೆ. ಅದು ಉಳಿದಿರೋ ಅಂಥದ್ದು ಹೊರಗೋಗತ್ತೆ ನೋಡಿ. ಕೃಷ್ಣನ ಒಂದು ನಾಮಜಪ ಮಾಡೋದ್ರಿಂದ ನಮ್ಮೊಳಗಡೆ ಇರೋವಂಥ ಒಂದು ಕೆಟ್ಟ ಅಂಶ, ಕ್ರೋಧ ಅಂಶ ಎಲ್ಲ ಹೊರಗೋಗತ್ತೆ. ಅಂದರೆ ಅವಾಗವಾಗ ಚಿಡ್ಚಿಡಾಪನ್ ಮಾಡೋದು, ನಾವು ಅಂದರೆ ಒಂಥರ ಸಿಡ್ಸಿಡ ಮಾಡೋದು, ಅವ್ರಿಗೆ ಬೈದು ಇದೆಲ್ಲ ಈ ರಾಕ್ಷಸತ್ವ ನಮ್ಮಲ್ಲಿ ಇರೋದ್ರಿಂದನೇ. ಹಾಗೆ ನೀವು ಈ ಪ್ರೀತಿಯ ಕೃಷ್ಣ ಅಂದರೆ ಜೇನುತುಪ್ಪದಂಥ ಕೃಷ್ಣ, ಬಾಲಲೀಲ ಕೃಷ್ಣ, ಪ್ರಿಯ ಕೃಷ್ಣ, ಪ್ರೀತಿಯ ಕೃಷ್ಣ, ಈ ಕೃಷ್ಣನ ಒಂದು ನಾಮಜಪ ಮಾಡೋದ್ರಿಂದ ನೀವು ಏಕಾದಶಿ ದಿನ ಕೃಷ್ಣನಿಗೆ ಹತ್ತಿರ ಆಗ್ತೀರಾ, ಕೃಷ್ಣನಿಗೆ ಪ್ರಿಯ ಆಗ್ತೀರಾ. ಈ ಒಂದು ಕೆಲಸ ನೀವು ಚಾಚು ತಪ್ಪದೆ ಮಾಡಬೇಕು ನೀವು. ಆಮೇಲೆ ವ್ಯಾಸ ಮುನಿಗಳು ಅಂದರೆ ಪದ್ಮಪುರಾಣದಲ್ಲಿರುವಂಥದ್ದು ರಾಮಾಯಂ ಭಾಗವತಂ, ರಾಮಾಯ ಭಾಗವತಂ ಭಾರತಂ ವ್ಯಾಸ ಭೂಸಿಸ್ತಂ ಅನ್ಯಯಾಚಿತ ಪುರಾಣೇ ಪಟಯಾನೆ ಹರಿವಾಸರೆ. ನೋಡಿ, ವ್ಯಾಸ ಪುರಾಣದಲ್ಲಿ ಪಠಣೆ ಮಾಡಬೇಕು, ಹೊಸ ಪುರಾಣನ ಪಠಣೆ ಮಾಡಬೇಕು. ಮತ್ತು ವ್ಯಾಸರಚಿತ ಪುರಾಣಗಳೆಲ್ಲ ನೀವು ವ್ಯಾಸರಚಿತ ಪುರಾಣ ಎಲ್ಲ ನೀವು ಪಠಣೆ ಮಾಡೋದ್ರಿಂದ ಆ ದಿನ ವ್ಯಾಸರು ಏನು ರಚನೆ ಮಾಡಿದ್ದಾರೆ, ರಾಮಾಯಣ ಇದೆಲ್ಲ ರಚನೆ ಮಾಡಿರೋದ್ರಿಂದ ನೀವು ರಾಮಾಯಣದಲ್ಲಿ ಏನೊಂದು ಅಂಶಗಳಿರುತ್ತೆ, ರಾಮನ ಒಂದು ಪುಣ್ಯ, ರಾಮ ಏನೇನು ಮಾಡ್ತು ಅದೆಲ್ಲ ನೀವು ಒಂದು ನೆನೆಯೋದಾಗಲಿ ಇದನ್ನು ಹೇಳೋದಾಗಲಿ ಮಾಡೋದ್ರಿಂದ ಈ ನಿರ್ಜಲ ಏಕಾದಶಿ ದಿನ ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಅಂದರೆ 10 ವರ್ಷ ಕೋಟಿ ಅಷ್ಟು ಪುಣ್ಯ ನಿಮಗೆ ಪ್ರಾಪ್ತಿಯಾಗತ್ತೆ. ಮತ್ತೆ ನೋಡಿ ವೀಕ್ಷಕರೇ, ಈ ದಿನ ನೀವು ತುಳಸಿಯ ಸೇವೆ ಮಾಡಬೇಕು, ತುಳಸಿ ತಾಯಿಯ ಸೇವೆ ಮಾಡಬೇಕು. ತುಳಸಿ ತಾಯಿ ಸೇವೆ ಮಾಡೋದರಿಂದ ನಿಮಗೆ ಸಕಲ ಸೌಭಾಗ್ಯಗಳು ಸಿಗತ್ತೆ, ಸಕಲ ಇಷ್ಟಾರ್ಥಗಳ ನಡೆಯುತ್ತೆ, ನಿಮಗೆ ಆ ಹಣ ವೃದ್ಧಿ ಆಗತ್ತೆ. ನೋಡಿ, ತುಳಸಿ ತಾಯಿಯ ಸೇವೆ ಅಂದರೆ ಕೆಲವರು ಹೇಳ್ತಾರೆ ತುಳಸಿಗೆ ಏಕಾದಶಿ ದಿನ ನೀರು ಹಾಕಬಾರ್ದು ಅಂತಾರೆ. ಆದರೆ ಏಕಾದಶಿ ದಿನ ಒಣಗಿಸಿ ಗಿಡಕ್ಕೆ ಪೂಜೆ ಮಾಡೋದು ಸರಿನಾ? ಇಲ್ಲ, ಸರಿನೇ ಅಲ್ಲ. ಏಕಾದಶಿ ದಿನ ಗಿಡನ ಒಣಗಿಸ್ಬಾರ್ದು, ಅದರಿಂದ ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ. ಆದರೆ ನಾವು ಜಲ ತಗೊಳ್ಳೋ ಆಗಿಲ್ಲ, ಉಪವಾಸ ಆದರೆ ಗಿಡಕ್ಕೆ ನೀವು ತುಳಸಿ ಗಿಡಕ್ಕೆ ನೀರು ಹಾಕಿ ನೀವು ಪೂಜೆ ಮಾಡೋದ್ರಿಂದ ಆ ದಿನ ನೀವು ತುಪ್ಪದಲ್ಲಿ ದೀಪ ಹಚ್ಚಬೇಕು. ತುಳಸಿ ತಾಯಿಗೆ ತುಪ್ಪದಲ್ಲಿ ದೀಪ ಹಚ್ಚೋದ್ರಿಂದ ನಿಮಗೆ ತುಳಸಿಯ ಆಶೀರ್ವಾದ. ಕೃಷ್ಣನ ಪ್ರಿಯೆ ತುಳಸಿ ಯಾರು? ಕೃಷ್ಣನ ಪ್ರಿಯೆ. ಆದ್ದರಿಂದ ಸಾಕ್ಷಾತ್ ರಾಧೆಯಮ್ಮನೇ ಕೃಷ್ಣ ತುಳಸಿಯಲ್ಲಿರುತ್ತೆ. ಅದರಿಂದ ನೀವು ತುಳಸಿ ಗಿಡಕ್ಕೆ ನೀರು ಹಾಕಿ ಕುಂಕುಮ ಹಚ್ಚಿ ತುಪ್ಪದ ಬತ್ತಿಯನ್ನು ನೀವು ದೀಪ ಹಚ್ಚೋದ್ರಿಂದ ನಿಮಗೆ ಕೃಷ್ಣನ ಒಂದು ಸಾನ್ನಿಧ್ಯ ಸಿಗುತ್ತೆ, ಕೃಷ್ಣನ ಆಶೀರ್ವಾದ ನಿಮಗೆ ಸಿಗುತ್ತೆ. ಆದರೆ ತುಳಸಿ ದೇವಿಯ ಸೇವೆನ ನೀವು ಆವತ್ತಿನ ದಿನ ಮಾಡಬೇಕು, ಭಕ್ತಿ ಕೊಡಬೇಕು, ಆಯಿತಾ? ಯಾವುದೇ ಕಾರಣಕ್ಕೂ ದೇವರಿಗೆ ನೀವು ನೈವೇದ್ಯ ಮಾಡುವಾಗ ಆ ದಿನ 18ನೇ ತಾರೀಕು ನೈವೇದ್ಯ ಮಾಡ್ತೀರಾ ಕೃಷ್ಣನಿಗೆ. ತುಳಸಿ ವಿತೌಟ್ ತುಳಸಿ ಇಡದೆ ನೀವು ನೈವೇದ್ಯ ಮಾಡೋದು ಕೃಷ್ಣನಿಗೆ ಸಲ್ಲಲ್ಲ ನೈವೇದ್ಯ. ಅದರಿಂದ ನೀವು ಕೃಷ್ಣನ ಪೂಜೆ ಮಾಡೋರು, ಅವತ್ತು ಕೃಷ್ಣನ ಆರಾಧನೆ ಮಾಡೋರು, ಕೃಷ್ಣನಿಗೆ ಏನೇನು ನೈವೇದ್ಯ ಮಾಡ್ತೀರಲ್ಲ, ಸಜ್ಜಿಗೆ ಆಗಿರ್ಬೋದು, ಅಭಿಷೇಕ ಮಾಡಬೇಕಾದ್ರೂ ತುಳಸಿ ಅರ್ಪಣೆ ಮಾಡಬೇಕು, ಅರ್ಚನೆ ಮಾಡಬೇಕಾದ್ರೂ ತುಳಸಿ ಅರ್ಪಣೆ ಮಾಡಬೇಕು ನೀವು. ಮತ್ತು ಕೃಷ್ಣನಿಗೆ ಹಾಲು ಇಡ್ತೀರಲ್ಲ, ಅದರಲ್ಲೂ ನೀವು ತುಳಸಿಯ ಒಂದು ದಳನ ಹಾಕಬೇಕು. ಮತ್ತು ಜಲದೊಳಗೂ ನೀವು ದಳ ಹಾಕಿ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ತುಳಸಿ ದೇವಿಯು ಕೃಷ್ಣನಿಗೆ ಅತಿ ಹೆಚ್ಚು ಪ್ರಿಯವಾದವಳು ತುಳಸಿ ದೇವಿ, ಮಾತಾ ತುಳಸಿ ದೇವಿ. ಶ್ರೀ ರಾಧೆ, ಸಾಕ್ಷಾತ್ ರಾಧೆ ಅಮ್ಮನೇ ತಾಯಿ ತುಳಸಿ ದೇವಿ. ಮತ್ತು ಈ ಒಂದು ಶಿವಪುರಾಣದಲ್ಲಿರೋದೇನೆಂದರೆ ಅವತ್ತು ನೀವು ದಾನ ಮಾಡಬೇಕು. ಅಂದರೆ ಮರುದಿನ ನೀವು ದಾನ ಮಾಡಬೇಕು. 19ನೇ ತಾರೀಕು
ದಾನ ಮಾಡೋದ್ರಿಂದ ನಿಮಗೆ ಸಕಲ ಅಭಿವೃದ್ಧಿ ಆಗುತ್ತೆ. ನಿಮ್ಮಲ್ಲಿರೋ ಏನೇ ಇದ್ರೂ ಅದು ಹೆಚ್ಚಾಗತ್ತೆ. ದುಡ್ಡಾಗಿರ್ಬೋದು, ಏನೇ ಆಗಿರ್ಬೋದು, ಅದು ಹೆಚ್ಚಾಗತ್ತೆ ನಿಮಗೆ. ಅವತ್ತಿನ ದಿನ ನೀವು ಧರ್ಮ ನಡೆಯುವಂಥ ಜಾಗದಲ್ಲಿ ನೀವು ಮತ್ತು ಸಂತರುಗಳಿಗೆ ದಾನ ಕೊಡಬೇಕು. ಅವತ್ತು ಊಟ ಕೂಡ ನೀವು ಮಾಡಿ ಒಂದಿಬ್ಬರು ಬ್ರಾಹ್ಮಣರಿಗೆ ನೀವು ಅಡುಗೆ ಮಾಡಿ ಹಾಕಬೇಕು. ಮತ್ತು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಂಡಿಗೆ ದುಡ್ಡು ಹಾಕುವಂಥದ್ದು, ಅಲ್ಲಿ ಅಗತ್ಯ ಇರೋರಿಗೆ ಏನಾದರೂ ನೀವು ನಿಮ್ಮ ಶಕ್ತಿ ಅನುಸಾರ ದಾನ ಮಾಡಿ. ಮತ್ತು ದಾನ ಮಾಡಬೇಕು ನೀವು. ಅದೇನಾಗುತ್ತೆ ಅಂದರೆ, ನೀವು ದಾನ ಮಾಡೋದು, ನೀವು ದೇವಸ್ಥಾನಕ್ಕೆ ಹೋಗಿ 1000 ರೂಪಾಯಿ ಕೊಟ್ರಿ ಅಂದ್ಕೊಳ್ಳಿ, ಆವಾಗ ನಿಮ್ಮ ಹತ್ರ ಇರೋ ದುಡ್ಡೇನಾಗುತ್ತೆ, ವೃದ್ಧಿ ಆಗತ್ತೆ. ನೀವು ದಾನ 100 ರೂಪಾಯಿ ಕೊಟ್ಟರೆ ಅದು 1000 ರೂಪಾಯಿ ಆಗುತ್ತೆ. ಯಾವತ್ತೂ ಅಷ್ಟೇ ಲಕ್ಷ್ಮಿ ಎಲ್ಲೆಲ್ಲೋ ಹೋಗಿ ಬಂದಿರುತ್ತೆ, ಅಂದರೆ ಲಕ್ಷ್ಮಿ ಶುದ್ಧಿ ಆಗುತ್ತೆ ನಿಮ್ಮಲ್ಲಿರೋದು. ಆ ಎಲ್ಲೆಲ್ಲೋ ಹೋಗ್ಬಿಟ್ಟು ಬಂದ ಲಕ್ಷ್ಮಿನ ನೀವು ಹಾಗೆ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳೋಕೆ ಹೋದರೆ ಅದು ಲಕ್ಷ್ಮಿ ಇರೋದಿಲ್ಲ. ನೀವು ಲಕ್ಷ್ಮಿನ ಶುದ್ಧಿ ಮಾಡ್ಕೊಬೇಕು. ಶುದ್ಧಿ ಮಾಡ್ಕೊಳ್ಳೋದು ಅಂದರೆ ವಿಷ್ಣು ಪುರಾಣದಲ್ಲಿರೋ ಅಂಥದ್ದು, ನಾವು ಎಷ್ಟೇ ದುಡಿದ್ರೂ ಅದರಲ್ಲಿ 10% ನಾವು ಯೋಗ್ಯ ಸ್ಥಳ ಅಂದರೆ ಒಳ್ಳೆಯ ಸ್ಥಳದಲ್ಲಿ ದಾನ ಮಾಡಬೇಕು. ಅಂದರೆ ದೇವಸ್ಥಾನದಲ್ಲಾಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ನಿರ್ಗತಿಕರಿರ್ತಾರಲ್ಲ ಅವರಿಗೆ ದಾನ ಮಾಡೋದರಿಂದ ನಿಮ್ಮ ಹಣ ಎಷ್ಟು 1000 ಪಟ್ಟು ನಿಮ್ಮ ಹಣ ವೃದ್ಧಿ ಆಗತ್ತೆ ದಾನ ಮಾಡೋದರಿಂದ. ಮತ್ತು ನಿಮ್ಮ ಹಣ ಶುದ್ಧಿ ಕೂಡ ಆಗತ್ತೆ. ನೋಡಿ, ದೇವರಿಗೆ ಹುಂಡಿಗೆ ಹಾಕುವಂಥ ದುಡ್ಡು ಭಗವಾನ್ ಸೇವೆಗೋಸ್ಕರ ನೀವು ಕೊಡ್ತೀರಾ, ದೇವರ ಸೇವೆಗೆ. ಆದರೆ ದೇವರು ಅದನ್ನು ಹತ್ರ ಇಟ್ಕೊಳ್ಳೋದಿಲ್ಲ. ನೀವು ಕೊಟ್ಟಿದ್ದನ್ನು ಅದನ್ನು 10 ಪಟ್ಟಲ್ಲ 1000 ಪಟ್ಟು ನಿಮಗೆ ವಾಪಸ್ ಕೊಡುತ್ತೆ ದೇವರು. ಅದರಿಂದ ನೀವು ದೇವಸ್ಥಾನದಲ್ಲಿ ದಾನ ಮಾಡಿ, ಬಡಬಗ್ರಿಗೆ ದಾನ ಮಾಡಿ, ನಿರ್ಗತಿಕರಿಗೆ ದಾನ ಮಾಡಿ, ಅನ್ನ ಇಲ್ದವ್ರಿಗೆ ಅನ್ನ ಕೊಡಿ. ದೇವರ ತೃಪ್ತಿಯಾಗಿ ನಿಮಗೆ ಅದು ಎಷ್ಟು ನೀವು ಕೊಡ್ತೀರಾ ಬಡವರಿಗೆ, ದೇವಸ್ಥಾನಕ್ಕೆ ದಾನ ಎಲ್ಲ ಎಷ್ಟು ಕೊಡ್ತೀರಾ, ಅದು 1000 ಪಟ್ಟು ನಿಮ್ಮಲ್ಲಿ ಮತ್ತೆ ಬಂದು ಲಕ್ಷ್ಮಿ ಸೇರುತ್ತೆ. ಹೀಗೆ ನೀವು ಪುಟಾಣಿ ಮಕ್ಕಳು ಉಪವಾಸ ಇರ್ತಾರಲ್ಲ ಅಂಥವ್ರಿಗೆ ದಾನ ಕೊಡಿ. ಧರ್ಮಸ್ಥಾನದಲ್ಲಿ ದಾನ ಕೊಡಿ ನೀವು. ಮತ್ತು ಸಂತರು ಬುಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ರ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ದಾನ ಕೊಡಿ, ನಿಮ್ಗೆ ಒಳ್ಳೆಯದಾಗತ್ತೆ. ಮತ್ತು ಏಕಾದಶಿ ದಿನ ಏನೇನು ಮಾಡಬಾರ್ದು ಅಂದರೆ ನೋಡಿ, ಏಕಾದಶಿ ದಿನ ಬ್ರಹ್ಮಚಾರಿ ವ್ರತ ಪಾಲನೆ ಮಾಡಬೇಕು. ಅವತ್ತಿನ ದಿನ ಕೆಟ್ಟ ಮಾತು ಯಾರಿಗೂ ಆಡಬಾರ್ದು, ಮನಸ್ಸಲ್ಲಿ ಕೂಡ ಅವರನ್ನು ಬೈಕೋಬಾರ್ದು, ಯಾರಿಗೂ ಹರ್ಟ್ ಮಾಡಬಾರ್ದು, ಅವ್ರ ಮನಸ್ಸು ನೋಯಿಸ್ಬಾರ್ದು. ಮತ್ತು ಮನೇಲಿ ಕಿರ್ಚಾಡೋದಾಗಲಿ ಕೆಟ್ಟ ಮಾತಾಡೋದಾಗಲಿ ಎಲ್ಲ ಮಾಡಬಾರ್ದು. ಯಾರಿಗಾದ್ರೂ ಮಕ್ಕಳಿಗೆ ಹೊಡೆಯೋದಾಗಲಿ, ಮಕ್ಕಳಿಗೆ ಕೆಟ್ಟ ಮಾತು ಬೈಯೋದಾಗಲಿ ಅದೆಲ್ಲ ಮಾಡಬಾರ್ದು. ಮತ್ತು ಟಿ ವಿಲಿ ಮತ್ತು ಫೋನಲ್ಲಿ ಎಲ್ಲ ಏನೇನೋ ನೋಡಬಾರ್ದು. ಏನು ಧರ್ಮವಾಗಿರುತ್ತೆ ಅವತ್ತು ಏಕಾದಶಿ ದಿನ ಏನಿರುತ್ತೆ, ದೇವರ ಒಂದು ನಾಮಗಳು, ದೇವ್ರ ಬಗ್ಗೆ ಒಂದು ಲೀಲೆಗಳು, ಅದನ್ನೆಲ್ಲ ನೋಡ್ಬೋದು ನೀವು. ಮತ್ತು ಉಪವಾಸ ಇರೋದು ಪ್ರೆಗ್ನೆಂಟ್ಗಳು, ಹುಷಾರಿಲ್ಲದೆ ಇರೋರು, ಮಗುಗೆ ಹಾಲು ಕುಡಿಸ್ತಾ ಇರೋರು, ಹಾಲುಣಿಸೋರು, ಈ ರೀತಿ ಇರೋರೆಲ್ಲ ಚಿಕ್ಕ ಮಕ್ಕಳು, ಇವರೆಲ್ಲ ಉಪವಾಸ ಮಾಡೋದು ಬೇಡ. ಯಾರಿಗೆ ಶಕ್ತಿ ಇರುತ್ತೆ, ಮಾಡಬೇಕು ಅನ್ನೋಂಥ ಶಕ್ತಿ ಇರುತ್ತೆ ಅವರು ಉಪವಾಸ ಮಾಡಲಿ. ಮತ್ತು ಮಿಕ್ಕಿದವರು ಹಣ್ಣು ಹಾಲು ತೊಗೊಂಡ್ಲಿ, ಅವರು ಅನ್ನ ಸೇವಿಸೋದು ಬೇಡ, ದವಸ ಧಾನ್ಯ ಸೇವಿಸೋದು ಬೇಡ. ಪ್ರೆಗ್ನೆಂಟು, ಹುಷಾರಿಲ್ಲದೆ ಇರೋರು, ವಯಸ್ಸಾಗಿದ್ದವರು, ಪುಟಾಣಿ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಉಪವಾಸ ಮಾಡೋದು ಬೇಡ. ಶಕ್ತಿ ಇರೋರು ತಂದೆ ತಾಯಿ ಮಾಡಲಿ. ಮತ್ತು ಯಾರಿಗೆ ಶುಗರು, ಡಯಾಬಿಟಿಕ್ಸ್ ಎಲ್ಲ ಇರುತ್ತೆ, BP ಎಲ್ಲ ಇರುತ್ತೆ, ಅಂಥವರು ಉಪವಾಸ ಮಾಡೋದು ಬೇಡ. ಹೀಗೆ ನೀವು ಪರಮಾತ್ಮನನ್ನು ಆರಾಧನೆ ಮಾಡಿ, ಪರಮಾತ್ಮ ನಿಮ್ಮ ಬಳಿ ನಿಮ್ಮ ಸನಿಹದಲ್ಲೇ ಬರ್ತಾರೆ. ಅವರಿಗೆ ನೀವು ಹತ್ತಿರ ಆಗ್ತೀರ, ಕೃಷ್ಣನಿಗೆ ಹತ್ತಿರ ಆಗ್ತೀರ. ಅಂದರೆ ನಾವು ಯಾವಾಗಲೂ ಒಳ್ಳೆತನ ಇರಬೇಕು. ನಮ್ಗೆ ಒಳ್ಳೆತನ ಇದ್ದರೆ ವಾಪಸ್ ನಮಗೆ ಒಳ್ಳೆಯದೇ ಆಗುತ್ತೆ. ಕೆಟ್ಟತನ ಇದ್ದರೆ ನಮಗೆ ವಾಪಸ್ ಕೆಟ್ಟತನನೇ ಆಗಿರುತ್ತೆ. ನೀವು ಹಿಂದಿನ ಜನ್ಮದಲ್ಲಿ ಯಾರಿಗಾದ್ರೂ ನೋಯಿಸಿರ್ತೀರ, ಅವರಿಗೆ ನೀವು ಸಾರಿ ಕೇಳೋಕ್ಕಾಗೋದಿರಲ್ಲ, ಅವಾಗ ಕೇಳಿರಲ್ಲ ನೀವು. ಅದರಿಂದ ಈಗಲೇ ನಿಮ್ಮ ಮನಸ್ಸಿನಲ್ಲೇ ಅಂದ್ಕೊಳ್ಳಿ, ನಾನು ಯಾರಿಗಾದ್ರೂ ಏನಾದರೂ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಯಾವುದಾದ್ರೂ ಆತ್ಮಕ್ಕೆ ನಾನು ತೊಂದರೆ ಕೊಟ್ಟಿದ್ದರೆ ಆ ಆತ್ಮ ನಾನು ಸಾರಿ ಕೇಳ್ತಾ ಇದ್ದೀನಿ, ನನಗೆ ಕ್ಷಮಿಸಿ ಅಂತ ನೀವು ಕೇಳಿ. ಮತ್ತು ನಿಮಗೆ ಯಾರಾದರೂ ನೋವು ಮಾಡಿದರೆ ನಾನು ಕ್ಷಮಿಸ್ತೀನಿ,
ಯಾವುದಾದ್ರೂ ಆತ್ಮ ನನಗೇನಾದರೂ ತೊಂದರೆ ಕೊಟ್ಟಿದ್ದು ಕ್ಷಮಿಸ್ತೀನಿ ಅಂತ ಕೇಳ್ಕೊಳ್ಳಿ. ಇದು ನಾನು ಹೇಳ್ತಾ ಇರೋದು ಪಾಸ್ಟಲ್ಲಿ ಏನಾದರೂ ಆಗಿದ್ರೆ. ಮತ್ತು ಈಗಲೂ ಅಷ್ಟೇ, ನೀವು ಯಾರಿಗಾದ್ರೂ ಮಾಡಿರ್ತಾರೆ, ನೀವು ಮರ್ತೋಗಿರ್ತೀರ, ಆದ್ದರಿಂದ ನೀವು ಈಗಲೂ ಕೇಳ್ಕೊಳ್ಳಿ. ಅವ್ರ ಆತ್ಮಕ್ಕೆ ನೀವು, ಅವ್ರು ಬದುಕಿದ್ರು ಕೂಡ ಅವ್ರ ಆತ್ಮಕ್ಕೆ ಸಾರಿ ಹೋಗಿ ತಲುಪತ್ತೆ. ನಿಮ್ಗೇನಾದ್ರೂ ಮಾಡಿದರೆ ನೀವು ಕ್ಷಮಿಸ್ತೀನಿ ಅಂತ ಅಂದ್ಕೊಳ್ಳಿ. ಅವರು ನಿಮ್ಮ ಬಗ್ಗೆ ಏನು ಕೆಟ್ಟದಾಗ ಅವರು ಥಿಂಕ್ ಮಾಡೋದು, ನಿಮಗೆ ಶಾಪ ಹಾಕೋದೆಲ್ಲ ಮಾಡೋದಿಲ್ಲ. ಅದರಿಂದ ದೇವರ ಆರಾಧನೆ, ದೇವರ ಪ್ರಾರ್ಥನೆ ಯಾರು ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಅವರು ಕೆಟ್ಟದನ್ನು ಮಾಡೋದಿಲ್ಲ, ಕೆಟ್ಟದನ್ನು ಕಲಿಯೋದಿಲ್ಲ. ಅದರಿಂದ ನೀವೆಲ್ಲ ದೇವ್ರ ಸೇವೆಯಲ್ಲಿ ತೊಡಗಿ ಅವತ್ತಿನ ದಿನ ಸಂಜೆ ಭಜನೆ ಮಾಡಿ, ಎಲ್ಲ ಮನೆ ಮಂದಿ ಮಕ್ಕಳೆಲ್ಲ ಸೇರಿ ದೇವರ ಭಜನೆ ಆಚರಿಸಿ, ಕೃಷ್ಣನ ಲೀಲೆಗಳೆಲ್ಲ ಒಂದು ರೀತಿ ರಿಯಲೈಸ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ, ನೋಡಿ. ಅದರಿಂದ ನಿಮಗೆ ಎಲ್ಲ ಪುಣ್ಯ ಪ್ರಾಪ್ತಿ ಆಗುತ್ತೆ. ಆವತ್ತಿನ ದಿನ ನೀವು ಕೃಷ್ಣನಿಗೆ ಅರ್ಚನೆ ಮಾಡಬೇಕು, ತುಳಸಿ ಅರ್ಚನೆ ಮಾಡಿ, ಮತ್ತು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು, ಸ್ನಾನ ಮಾಡ್ಬೋದಾ ನಿರ್ಜಲ ಏಕಾದಶಿ ಅಂತ ಕೇಳ್ತಾರೆ. ಅದರಿಂದ ಸ್ನಾನ ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ನಿರ್ಜಲ ಏಕಾದಶಿ ದಿನ ಸ್ವಲ್ಪ ಸ್ನಾನ ಮಾಡೋದ್ರಿಂದ ಯಾವ ತೊಂದರೆನೂ ಇಲ್ಲ. ಸ್ನಾನ ಮಾಡಬೇಕು. ಸ್ನಾನ ಮಾಡಿ ನೀವು ನೀರು ಕುಡಿದೆ ನೀವು ಏಕಾದಶಿ ವ್ರತನ ಮಾರನೇ ಬೆಳಗ್ಗೆವರೆಗೂ ನೀವು ಆಚರಿಸ್ಬೇಕು. ಸಪೋಸ್ ಆಗೋದಿಲ್ಲ, ತುಂಬ ನಿಮಗೆ ಏನಾದರೂ ಸುಸ್ತಾಗ್ತಿದೆ ಸಂಜೆವರೆಗೂ ಅಂತಂದರೆ ನೀವು ಸ್ವಲ್ಪ ನೀರು ತಗೋಬೋದು. ತೀರಾ ಆಗೋದಿಲ್ಲ ಅಂದವರು ನೀರು ತಗೊಳ್ಳಿ, ಸ್ವಲ್ಪ ಏನು ತೊಂದರೆ ಇಲ್ಲ. ಮಾಡೋರು, ಶಕ್ತಿ ಇರೋರು ಮಾಡಿ, ಎಷ್ಟು ನಾನು ತಗೊಳ್ಳೇಬಾರ್ದು ಅಂತ ಹೇಳೋದಿಲ್ಲ. ಅದರಿಂದ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ನಿರ್ಜಲ ಏಕಾದಶಿ ಮಾಡೋದ್ರಿಂದ ನಿಮಗೆ ನೋಡಿ ಸಕಲ ಪುಣ್ಯ ಪ್ರಾಪ್ತಿ ಆಗತ್ತೆ. ಯಾವುದೇ ಒಂದು ದುಷ್ಟರು ನಿಮ್ಮನ್ನು ಯಾವುದೇ ರೀತಿ ತೊಂದರೆ ಕೊಡೋಕ್ಕಾಗೋದಿಲ್ಲ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಆ ಮಂತ್ರ ಎಲ್ಲ ನಾನು ಇದೇ ವಿಡಿಯೋಲಿ ಕೊಟ್ಟಿದ್ದೀನಿ ವೀಕ್ಷಕರೇ. ಹರೇ ಕೃಷ್ಣ ಮಹಾಮಂತ್ರ. ನೀವು ಆ ಮಂತ್ರನ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೀನಿ, ನೀವು ನೋಡ್ಕೊಳ್ಳಿ. ಮತ್ತು ವಿಡಿಯೋಲ್ಲಿ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಷಯನೂ ನೀವು ತಿಳ್ಕೊಳ್ಳಿ. ನಿರ್ಜಲ ಏಕಾದಶಿ ಮಾಡಿದ್ರೆ ಕೃಷ್ಣ ಹೇಗೆ ನಮಗೆ ಹತ್ರ ಆಗ್ತಾರೆ, ರಾಧೆ ಕೃಷ್ಣ ಹೇಗೆ ಹತ್ರ ಆಗ್ತಾರೆ ಅಂತ ನಿಮಗೆ ಅರ್ಥ ಆಗತ್ತೆ. ನಿಮ್ಮ ಒಂದು ದಿನಚರಿಯಿಂದ ನಿಮಗೆ ಅರ್ಥ ಆಗುತ್ತೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಯಾವುದೇ ರೀತಿ ಅವತ್ತಿನ ದಿನ ಯಾರಿಗೂ ಬೈಯೋಕ್ಕೆ ಹೋಗಬೇಡಿ, ಯಾರಿಗೂ ಹೊಡಿಯೋಕ್ಕೆ ಹೋಗಬೇಡಿ, ಕೆಟ್ಟ ಮಾತು ಬೈಬೇಡಿ, ಕೆಟ್ಟದನ್ನು ಮನಸ್ಸಲ್ಲಿ ಯಾರಿಗೂ ನೆನೆಸ್ಕೊಬೇಡಿ. ಇವ್ರಿಗಂಗಾಗಲಿ ಅಂತ ಏನೂ ಕೇಳ್ಕೊಬೇಡಿ. ನಿಮಗೆ ಒಳ್ಳೆಯದು ಸಂಕಲ್ಪ ಮಾಡಿಕೊಂಡು ಪೂಜೆ ವ್ರತನ ಆಚರಿಸಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ವೀಕ್ಷಕರೇ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.